ಚುನಾವಣಾ ಅಖಾಡಕ್ಕೆ ಈಗಾಗಲೇ ಮೇಟಿಯವರ ಕಿರಿಯ ಪುತ್ರ ಎಂಟ್ರಿ ಆಗಿದ್ದಾರೆ. HY ಮೇಟಿ ಕಿರಿಯ ಪುತ್ರರಾಗಿರುವಂತಹ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡಿದೆ. HY ಮೇಟಿ ಮಕ್ಕಳಿಂದ ಟಿಕೆಟ್ಗೋಸ್ಕರ ಜಟಾಪಟಿ ಆಗ್ತಾ ಇತ್ತು ಅವರ ಕುಟುಂಬದಲ್ಲೇ. ಒಂದು ಕಡೆಗೆ HY ಮೇಟಿಯವರ ಹಿರಿಯ ಪುತ್ರ ಆಗಿರುವಂತಹ ಮಲ್ಲಿಕಾರ್ಜುನ್ ಮತ್ತೆ ಉಮೇಶ್ ಮೇಟಿಯ ನಡುವೆ ಟಿಕೆಟ್ಗಾಗಿ ರೇಸ್ ನಡೀತಾ ಇತ್ತು. ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡೋದಕ್ಕೆ HY ಮೇಟಿಯವರ ಪುತ್ರಿ ಮಹಾದೇವಿ ಇದಾರಲ್ಲ, ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಬಂಡಾಯದ ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಮಹಾದೇವಿ ಸಜ್ಜಾಗಿದ್ರು ಅನ್ನುವಂತಹ ವಿಚಾರ. ಮೇಟಿ ಮಕ್ಕಳನ್ನ ಕರೆಸಿಕೊಂಡು ಸ್ವತಃ CM ಸಿದ್ದರಾಮಯ್ಯನವರೇ ಸಂಧಾನವನ್ನು ನಡೆಸ್ತಾರೆ. CM ಸಂಧಾನದ ಬಳಿಕ ಇದೀಗ ಉಮೇಶ್ ಮೇಟಿಗೆ ಟಿಕೆಟ್ ಫೈನಲ್ ಆಗಿದೆ. ಆ ಮೂಲಕವಾಗಿ ಆ ಬಂಡಾಯದ ಕೂಗೇನಿತ್ತಲ್ಲ ಮೇಟಿಯವರ ಕುಟುಂಬದಲ್ಲೇ ಅದನ್ನು ಶಮನ ಮಾಡುವಂತಹ ಕೆಲಸವನ್ನು ಸ್ವತಃ CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸ್ವತಃ CM ಸಿದ್ದರಾಮಯ್ಯನವರು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅವರ ಮೇಟಿಯವರ 4 ಜನ ಮಕ್ಕಳನ್ನು ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ಮಾತುಕತೆಯನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ನಾವು ಯಾರಿಗೆ ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಲ್ಲಿ ಬಂಡಾಯ ಏರಬಾರ್ದು, ಎಲ್ಲರೂ ಸಹ ಒಗ್ಗಟ್ಟಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ವಿಚಾರವನ್ನು ಸ್ವತಃ CM ಸಿದ್ದರಾಮಯ್ಯವರು ಹೇಳ್ತಾರೆ. ಆ ಮೂಲಕವಾಗಿ ಉಮೇಶ್ ಮೇಟಿಯವರ ಹೆಸರನ್ನ ಅಂತಿಮವಾಗಿ ಘೋಷಣೆ ಮಾಡಿದ್ದಾರೆ. ಉಮೇಶ್ ಮೇಟಿಯ ರಾಜಕೀಯ ಹಿನ್ನೆಲೆಯನ್ನು ನೀವು ನೋಡ್ತಾ ಹೋದರೆ ಇವರು ಮಾಜಿ ಸಚಿವರಾಗಿರುವಂತಹ ದಿವಂಗತ HY ಮೇಟಿಯವರ ಪುತ್ರರು. ಉಮೇಶ್ ಮೇಟಿ 1994ರಿಂದಲೇ ಚುನಾವಣಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. HY ಮೇಟಿಯವರ ರಾಜಕೀಯ ಚುನಾವಣೆಯ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಉಮೇಶ್ ಮೇಟಿ ತಂದೆಯವರ ಪರವಾಗಿ ನಿಂತು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ತಂದೆ HY ಮೇಟಿ ಗುಳೇದ ಗುಡ್ಡದಿಂದ ಸ್ಪರ್ಧಿಸಿದ್ದಂತಹ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡ್ತಾರೆ. 1999, 2004ರ ಚುನಾವಣೆಗಳಲ್ಲೂ ಸಹ ತಂದೆಯವರ ಗೆಲುವಿನಲ್ಲಿ ಇವರು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸ್ತಾರೆ. ಅದರ ಜೊತೆಗೆ ರೇವಣಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ತಂದೆಯ ರಾಜಕೀಯವನ್ನು ಹತ್ತಿರದಿಂದ ನೋಡಿ ಬೆಳೆದಿರುವಂತಹ ಈ ವ್ಯಕ್ತಿಯೇ ಉಮೇಶ್ ಮೇಟಿ. ಈ ಉಮೇಶ್ ಮೇಟಿಯವರು ಅವರ ಕುಟುಂಬದಲ್ಲಿ ರಾಜಕೀಯ ಚದುರಂಗದ ಆಟಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಸಹ ಒಂದೊಂದು ರೀತಿಯಲ್ಲಿ ಚಾಣಕ್ಯನ ರೀತಿಯಲ್ಲಿ ಅಂತಂದರೆ ತಂದೆಯವರ ಗೆಲುವಿಗೆ ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸ್ತಾರೆ. ತಂದೆಯವರ ಆರೋಗ್ಯದ ಸಂದರ್ಭದಲ್ಲಿ ಅಂದರೆ ಅನಾರೋಗ್ಯ ದೊಡ್ಡ ಮಟ್ಟದಲ್ಲಿ ತಲೆದೂರಿದಾಗಲೂ ಸಹ ಇದೇ ವ್ಯಕ್ತಿ ಉಮೇಶ್ ಮೇಟಿ ಜನರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡೋದು. ಅದರ ಜೊತೆಗೆ ಕ್ಷೇತ್ರದಲ್ಲಿರುವಂತಹ ತೊಂದರೆಗಳನ್ನು ಇದೇ ವ್ಯಕ್ತಿ ನಿಭಾಯಿಸ್ತಾ ಇದ್ರು. ಆ ಮೂಲಕವಾಗಿ ಜನರ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಈ ಉಮೇಶ್ ಮೇಟಿ. ಹಾಗಾಗಿ ಇವರಿಗೆ ಈಗ ಟಿಕೆಟ್ ಫೈನಲ್ ಆಗಿದೆ. ಸ್ವತಃ ಉಮೇಶ್ ಮೇಟಿಯವರ ಜೊತೆಗೆ ನಮ್ಮ ಪ್ರತಿನಿಧಿ ಕೃಷ್ಣ ಆದಿಮನಿ ಅವರು ಮಾತನಾಡಿಸಿದ್ದಾರೆ. ಕೃಷ್ಣ ಆದಿಮನಿ ಅವರ ಜೊತೆಗೆ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಬಾಗಲಕೋಟೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಕಡೆಗೂ ಆಗಿರುವಂಥದ್ದು. ಈ ಸದ್ಯಕ್ಕೆ ನನ್ನ ಜೊತೆ ಇರುವಂಥದ್ದು ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಉಮೇಶ್ ಮೇಟಿ ಅವರು ಇರುವಂಥದ್ದು. ಅವ್ರನ್ನೇ ಖುದ್ದು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಡೆಗೂ ಟಿಕೆಟ್ ಘೋಷಣೆ ಆಗಿರುವಂಥದ್ದು, ಫಸ್ಟ್ ರಿಯಾಕ್ಷನ್ ಏನು ತಮ್ಮದು? KPCC ಅವರಿಗೆ, ರಾಜ್ಯ ಅಧ್ಯಕ್ಷರಿಗೆ, ಎಲ್ಲರಿಗೂ ನಮಸ್ಕಾರ ಸರ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಎಲ್ಲ ಮಂತ್ರಿ ಮಂಡಳಿಗೆ ನಮಸ್ಕರಿಸುತ್ತಾ, ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಆರಿಸಿ ಬರ್ತೀವಿ. ಸರ್, ಟಿಕೆಟ್ ತಮಗೆ ಸಿಗುತ್ತಂತೆ ನಮ್ಮ ಭರವಸೆ ಇತ್ತಾ? ಅಂದರೆ ನಿಮ್ಮ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ನಡೆದಿತ್ತು. ವರಿಷ್ಠರನ್ನು ಯಾವ ರೀತಿ ತಾವು ಮನವೊಲಿಸಿದ್ರಿ ಅಂತ? ನಮ್ಮ ಟಿಕೆಟ್ ಮನೆಯಲ್ಲಿ ಪೈಪೋಟಿ ಇಲ್ಲೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗೇ ಇದ್ದೀವಿ. ಅಲ್ಲ, ಈಗ ಟಿಕೆಟ್ ಸಿಕ್ಕ ಮೇಲೆ ಒಗ್ಗಟ್ಟಾಗಿದ್ರಿ, ಅದಕ್ಕಿಂತ ಮುಂಚೆ ಇತ್ತಲ್ಲ ಸರ್? ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಎಲ್ಲ 4 ಜನ ಕೂಡ ಹೋಗಿದ್ದೀವಿ. ನಾವು ಒಂದೇ ಗಾಡಿಯಲ್ಲಿ 4 ಜನ ಕೂಡ CM ಅವ್ರಿಗೆ ಭೇಟಿ ಹಾಕಿ ಹೋಗಿದ್ದೆವು. KPCC ಅಧ್ಯಕ್ಷರಿಗೆ ಭೇಟಿ ಆಗಿದ್ದೆವು, ಉಪಮುಖ್ಯಮಂತ್ರಿ ಭೇಟಿ ಆಗಿದ್ದೆವು, ಎಲ್ಲ ಮಂತ್ರಿ ಮಂಡಳಿ ಭೇಟಿ ಆಗಿ ಬಂದಿವಿ. ಏನು ಸಮಸ್ಯೆ ಇಲ್ಲ ಸರ್. ಈಗ ಟಿಕೆಟ್ ಸಿಕ್ಕಿರುವಂಥದ್ದು ಯಾವ ರೀತಿ ಪ್ರಚಾರ ಕೈಗೊಳ್ತೀರಿ ಮತ್ತು ಯಾವ ರೀತಿಯಾಗಿ ನಿಮ್ಮ ಪ್ಲ್ಯಾನ್ಸ್ಗಳಿದೆ ಅಂತ ಎಲೆಕ್ಷನಲ್ಲಿ? ನಮ್ಮ ತಂದೆ ಮಾಡಿರೋ ಕೆಲಸ ಕಾರ್ಯಗಳವರೆ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ಸರ್ಕಾರ ಆಮೇಲೆ ಗ್ಯಾರಂಟಿ ಯೋಜನೆಗಳಿವೆ, ಬಸ್ ಫ್ರೀ ಅದಾವೆ, ಮಹಿಳೆಯರಿಗೆ ಫ್ರೀ ಇದೆ. ಅವೆಲ್ಲ ಕಾರ್ಯಕ್ರಮ ಇಟ್ಕೊಂಡು ನಾವು ಹೋಗ್ತೇವೆ. ಈಗ BJP ಅವ್ರು ಹೇಳೋ ಪ್ರಕಾರ ಯಾವುದೇ ಆ ರೀತಿಯಾದಂಥ ಅನುಕಂಪ ಇಲ್ಲ, ಯಾವುದೇ ರೀತಿಯಾದಂಥ ಪೈಪೋಟಿ ಆ ಕಡೆಯಿಂದ ಇಲ್ಲ, ನಾವು ಸುಲಭವಾಗಿ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ BJP ಅವರು ಇರುವಂಥದ್ದು. ತಾವೇನು ಹೇಳ್ತೀರಿ ಸರ್ ಆ ಬಗ್ಗೆ? ಮತದಾರ ಕೇಳಿ ಹೇಳ್ತಾರೆ, ಅನುಕಂಪ ಇಲ್ಲ ಅಂದರೆ ನೀವು ಮಾತಾಡಿದ್ರೆ ನಮ್ಗಳು ಬರುತ್ತೆ, ನೀವು ಮಾತಾಡಿಸಿ ನಮ್ಗಳು ಬರ್ತೀವಿ. ಇಷ್ಟೊತ್ತ ನೋಡಿದಿರಿ ನೀವು, ಅವ್ರನ್ನ ಇವತ್ತು ನೆನಪಾಪ ಹಾರಕ್ಕಾಗ್ತಾ ಇಲ್ಲ ನಮಗೆ. ಪ್ರತಿ ಕ್ಷಣ ಅವ್ರು ಇರ್ತಿದ್ರು ನಮ್ಮ ಜೊತೆ, ಅವ್ರು ಇಲ್ಲ ಅನ್ನೋ ನೋವಿದೆ ನಮಗೆ.
ಅದನ್ನು ಮತದಾರ ನೋಡಿ ನೆನಪಾರಕತ್ತೀವಿ ಅಷ್ಟೇ ನಾವು. ಸರ್ ಈಗ ನಾಳೆ ಮತದಾನ ಇದು ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಎಷ್ಟು ಗಂಟೆಗೆ ಮಾಡ್ತೀರಿ ಮತ್ತು ಯಾರ್ಯಾರು ಬರ್ತಾ ಇದ್ದಾರೆ ರಾಜ್ಯ ನಾಯಕರು? ಅದು ನೀವು ನಮ್ಮ ಹಿರಿಯರು ಹೇಳ್ತಾರೆ. ನಮ್ಮ ಹಿರಿಯರು ನಾಳೆ 11 ಗಂಟೆಗೆ ನಾಮಪತ್ರ ಸಲ್ಲಿಸ್ತೀವಿ. CM ಅವ್ರು ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾರೆ, ಸತೀಶ್ ಜಾರಕಿಹೊಳಿ ಬರ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ. ಎಲ್ಲರೂ ಕೂಡ ನಾಮಪತ್ರ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಎಲ್ಲ ಹಿರಿಯರಿದ್ದಾರೆ, ನಮ್ಮ BTD ಅಧ್ಯಕ್ಷರಿದ್ದಾರೆ, ಎಲ್ಲರೂ ಕೂಡ ಮಾಡ್ತೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಎಲ್ಲ ಕೂಡ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಸರ್ ಮೆರವಣಿಗೆ ಏನಾದರೂ ಇದೆಯಾ ನಾಳೆ? ಹಾಂ, ಮೆರವಣಿಗೆ ಇದೆ. ಎಲ್ಲಿಂದ ಇದೆ ಸರ್? ವಿದ್ಯಾಗಿರಿಯಿಂದ ಕಾಳೆ ಸರ್ಕಲ್ಲು, ಸರ್ಕಾರಿ ದವಾಖಾನೆ, ಆಮೇಲೆ ಕೋರ್ಟ್ ಮುಂದೆ, ನಗರಸಭೆ ಕೋರ್ಟ್ ಮುಂದೆ IAS ಆಫೀಸ್. ಇದಿಷ್ಟು ಉಮೇಶ್ ಮೇಟಿ ಅವರ ಮಾತಾಗಿರುವಂಥದ್ದು. ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.